ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2015ರಲ್ಲಿ ನಡೆದಂತಹ ಕನ್ನಡ ಭಾಷಾ ಶಿಕ್ಷಕರ ಒಂದು ಕನ್ನಡ ವಿಷಯ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆಯೊಂದಿಗೆ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ 2015ರಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಒಟ್ಟು 100 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ, ಆಪ್ಷನ್ ಎಲ್ಲವನ್ನು ಹೇಳೋದಿಲ್ಲ, ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ. ಮೊದಲನೇ ಪ್ರಶ್ನೆ, ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿ ಇವರದು ಅಂತ ಕೇಳಿದ್ದಾರೆ. ಕುವೆಂಪು ಎಂಬ ವಿಮರ್ಶಾತ್ಮಕ ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಆಪ್ಷನ್ 3 KS ಭಗವಾನ್. ಆಪ್ಷನ್ 3 KS ಭಗವಾನ್ ಅನ್ನೋರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಎರಡನೇ ಪ್ರಶ್ನೆ, ಮಂದಣ ಪಾತ್ರ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಮಂದಣ್ಣ ಎಂಬ ಪಾತ್ರ ಇರುವಂತಹ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕೃತಿ ಯಾವುದಪ್ಪ ಅಂದರೆ ಕಾರ್ವಾಲು. ಆಪ್ಷನ್ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಅರವಸು ನಿತ್ತಲೆ ಎಂಬ ಪಾತ್ರ ಇರುವಂತಹ ಗಿರೀಶ್ ಕಾರ್ನಾಡ್ರ ನಾಟಕ ಯಾವುದಪ್ಪ ಅಂದರೆ ಅಗ್ನಿ ಮತ್ತು ಮಳೆ. ಅಗ್ನಿ ಮತ್ತು ಮಳೆ ಅನ್ನೋದು ಇದರಲ್ಲಿ ಅರವಸು ಮತ್ತು ನಿತ್ಯಲೆ ಅನ್ನೋ ಒಂದು ಪಾತ್ರವನ್ನು ಬರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಯಾವುದು ಅಂತ ಕೇಳಿದ್ದಾರೆ. ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಗುಣ ಯಾವುದಂದರೆ ಓಜಸ್ಸು ಅನ್ನೋದು. ನೆಕ್ಸ್ಟ್ 5ನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನ ಬರೆದಿರುವರು. ಸರಿಯಾದ ಉತ್ತರ ಅಭಿನವ ಗುಪ್ತ. ಭರತ ರಚನೆ ಮಾಡಿರುವಂಥ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನ ನೀಡಿದಂಥವ್ರು ಯಾರಪ್ಪ ಅಂದರೆ ಅಭಿನವ ಗುಪ್ತ. 6ನೇ ಪ್ರಶ್ನೆ, ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ವಕ್ರೋಕ್ತಿ ಜೀವಿತ, ಇದನ್ನು ಈ ಒಂದು ಅಲಂಕಾರ ಗ್ರಂಥ ರಚನೆ ಮಾಡಿದವರು ಕುಂತಕ. ನೆಕ್ಸ್ಟ್, ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿ ಯಾವುದು ಅಂತ ಹೇಳಿದ್ದಾರೆ. ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವಂತಹ ರೀತಿ ಯಾವುದಂದರೆ, ರುದ್ರಟ ಹೇಳಿರುವಂಥ ರೀತಿ ಲಾಟೀಯ ಅನ್ನೋ ಒಂದು ರೀತಿ. 8ನೇ ಪ್ರಶ್ನೆ, ಕಾವ್ಯದಲ್ಲಿ ಪರಮವೋ ಪ್ರಧಾನವೋ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಏನಂತ ಹೇಳಿದ್ದಾರೆ. ಇಲ್ಲಿ ಧ್ವನಿ ಅನ್ನೋದು ಕಾವ್ಯದಲ್ಲಿ ಪರಮವೋ ಅಥವಾ ಪ್ರಧಾನವೋ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಧ್ವನಿ. ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಯಾವುದು ಅಂತ ಕೇಳಿದರೆ. ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಕಾವ್ಯಾಲಂಕಾರ ಸೂತ್ರವೃತ್ತಿ. ನೆಕ್ಸ್ಟ್, ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟು? ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಒಟ್ಟು 8 ಸಾತ್ವಿಕ ಭಾವಗಳು ಇದ್ದಾವೆ. ನೆಕ್ಸ್ಟ್, ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಕಾವ್ಯ ಲಕ್ಷಣ ಕುರಿತು ಹೇಳಿಕೆಯಲ್ಲಿ ರಮಣೀಯ ಅರ್ಥ ಎಂದರೇನಪ್ಪ ಅಂದರೆ ಲೋಕೋತ್ತರವಾದ ಆಹ್ಲಾದ ಅಂತ. ಈ ರಮಣೀಯ ಅರ್ಥದ ಇದರ ಒಂದು ಲಕ್ಷಣ ಏನಪ್ಪ ಅಂದರೆ ಲೋಕೋತ್ತರವಾದ ಆಹ್ಲಾದ ಅನ್ನೋದು ಇದರ ಅರ್ಥವಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕಾವ್ಯಂ ಆನಂದಯ ಯಶಸ್ಸೆ ಅಥವಾ ಕಾಂತಲ್ಯತೆಯ ಉಪದೇಶಾಯ. ಇದನ್ನು ನಿರ್ದೇಶಿಸುತ್ತೆ. ಯಾವುದನ್ನು ನಿರ್ದೇಶಿಸುತ್ತಪ್ಪ ಅಂದರೆ ಇದು ಕಾವ್ಯ ಪ್ರಯೋಜನವನ್ನು ನಿರ್ದೇಶಿಸುತ್ತದೆ. ಶಾಂತರಸದ ಸ್ಥಾಯಿ ಭಾವ ಇದು ಅಂತ ಕೇಳಿದ್ದಾರೆ. ಶಾಂತರಸದ ಸ್ಥಾಯಿ ಭಾವ ಶಮ ಅನ್ನೋದು. 14ನೇ ಪ್ರಶ್ನೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ ಮತ್ತು ಕಂಬನಿ, ಗದ್ಗದ ಇವುಗಳು ಅನುಭಾವಗಳು ಅಂತ ಹೇಳ್ತಾರೆ.
ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ ಮತ್ತು ಕಂಬನಿ ಮತ್ತು ಗದ್ಗದ ಇವು ಏನಪ್ಪ ಅಂದರೆ ಅನುಭಾವಗಳು ಅಂತ ಹೇಳ್ತಾರೆ. 15ನೇ ಪ್ರಶ್ನೆ, ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪವೆನ್ನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣೀಭೂತ ವ್ಯಂಗ್ಯ ಅಂತ ಹೇಳ್ತಾರೆ. ಅದಕ್ಕೆ ವಾಚ್ಯ ಸಿದ್ಧಂಗ್ 16ನೇ ಪ್ರಶ್ನೆ, ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು. ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದ್ದು ಯಾವುದರಲ್ಲಿ? ಧ್ವನಿ ಪ್ರಸ್ಥಾನದಲ್ಲಿ. ಆಪ್ಷನ್ 4 ಸರಿಯಾದಂಥ ಉತ್ತರ. ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು. ಅಸಂಲಕ್ಷಕ್ರಮ ಧ್ವನಿ ಅಂತ ಹೇಳ್ತಾರೆ. ಅಸಂಲಕ್ಷಕ್ರಮ ಧ್ವನಿ ಅನ್ನೋದು ಇದೇನಪ್ಪ ಅಂದರೆ ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು. 18ನೇ ಪ್ರಶ್ನೆ, ಕಾವ್ಯ ಶುದ್ಧೋದಯಂ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥವ್ಯತೆ ವಾಕ್ಯದ ಸ್ವರೂಪ ಕುರಿತು ಹೇಳಿರುವಂತಹ ಈ ಹೇಳಿಕೆ ಯಾರ್ದು ಅಂದರೆ ವಾಮನ. ಆಪ್ಷನ್ 4 ಸರಿಯಾದಂಥ ಉತ್ತರ. ಗುಣಗಳ ಬಗ್ಗೆ ಭಾಮನು ಹೇಳಿರುವ ಸರಿಯಾದ ಪಟ್ಟಿ ಯಾವುದಂದರೆ ಮಾಧುರ್ಯ, ಪ್ರಸಾದ, ಓಜಸ್ಸು. ಮಾಧುರ್ಯ, ಪ್ರಸಾದ, ಓಜಸ್ಸು ಅನ್ನೋದು ಗುಣಗಳ ಬಗ್ಗೆ ಭಾಮನು ಹೇಳಿರುವಂಥ ಸರಿಯಾದ ಪಟ್ಟಿ. ಇಪ್ಪತ್ತನೇ ಪ್ರಶ್ನೆ, ಕಾವ್ಯ ಉತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದ್ದು ಯಾವುದು ಅಂದರೆ ಪ್ರತಿಭೆ, ಉತ್ಪತ್ತಿ, ಅಭ್ಯಾಸ. ಇದು ಹೇಳಿದನೆ. ಅದನ್ನು ಬಿಟ್ಟು ಸ್ವಭಾವೋಕ್ತಿ ಅನ್ನೋದು ಮಮ್ಮಟ ಹೇಳದೇ ಇರುವಂತಹ ಒಂದು ಅಭಿಪ್ರಾಯ. ಆಪ್ಷನ್ 3 ಸರಿಯಾದಂಥ ಉತ್ತರ. 21ನೇ ಪ್ರಶ್ನೆ, ಕಾಡ ತೊರೆಯ ಜಾಡು ಇದು ಯಾರ ಆತ್ಮಚರಿತ್ರೆ ಅಂತಂದರೆ ಕಡಿದಾಳ್ ಶಾಮಣ್ಣ. ಕಾಡ ತೊರೆಯ ಜಾಡು ಅನ್ನೋದನ್ನ ಕಡಿದಾಳ್ ಶಾಮಣ್ಣ ಅವರು ರಚನೆ ಮಾಡಿದ್ದಾರೆ. ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ. NS ಲಕ್ಷ್ಮೀನಾರಾಯಣ ಭಟ್ಟರಿಗೆ ಅರ್ಪಿಸಿದಂಥ ಅಭಿನಂದನ ಗ್ರಂಥ ಇದು ನೀಲಾಂಜನ ಅನ್ನೋದು. ಈ ಅಕ್ಷರಗಳು ಕಂಠೋಷ್ಠ ವರ್ಣಗಳು ಎನ್ನುವರು ಅಂತ ಹೇಳಿದರೆ ಓ, ಓ, ಔ ಅನ್ನೋದು. ಆಪ್ಷನ್ 2 ಸರಿಯಾದಂಥ ಉತ್ತರ. ಯತಿ ಎಂಬುದುಸಿ ರಾರ್ಧರಣಂ ಎಂಬ ಅಭಿಪ್ರಾಯ ಇವರದು. ಇದನ್ನು ಹೇಳಿದವರು ಯಾರು ಅಭಿಪ್ರಾಯ ಅಂದರೆ ನಾಗವರ್ಮನ ಒಂದು ಅಭಿಪ್ರಾಯ. ಯತಿ ಎಂಬುದು ದುಸಿ ರಾದ್ರಾಣಂ ಅನ್ನೋದು. ಮಗು ಮಲಗಿತು ಇಲ್ಲಿರುವ ಲಿಂಗ ಯಾವುದು ಅಂತ ಕೇಳಿದರೆ ನಪುಂಸಕ ಲಿಂಗ. ನೆಕ್ಸ್ಟ್ 26ನೇ ಪ್ರಶ್ನೆ, ಮಳೆ ಬರಲು ಕೆರೆ ತುಂಬಿತು. ಈ ವಾಕ್ಯಗಳಲ್ಲಿ ಗೆರೆ ಎಳೆದ ಪದವು. ಸರಿಯಾದ ಉತ್ತರ ಕೃದಾಂತಾವ್ಯಯ. ಮಾಮಿಂಕೆಯದದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತದೆ, ಅಂದರೆ ಇದು ವಿಭಕ್ತಿ ಪ್ರತ್ಯಯಗಳನ್ನು ತಿಳಿಸುತ್ತದೆ. 28ನೇ ಪ್ರಶ್ನೆ, ಬೆಟ್ಟದ ತುತ್ತ ತುದಿಯನ್ನು ಏರಿ ನಿಂತೆವು. ಗೆರೆ ಎಳೆದ ಪದವು ದ್ವಿರುಕ್ತಿ. ತುತ್ತ ತುದಿ ಅಂದರೆ ತುದಿ ಪ್ಲಸ್ ತುದಿ, ತುತ್ತ ತುದಿ, ಇದು ದ್ವಿರುಕ್ತಿ ಬರುತ್ತೆ. 29ನೇ ಪ್ರಶ್ನೆ, DS ಶಂಕರ ಭಟ್ಟರವರು ರಚಿಸಿದ ವ್ಯಾಕರಣ ಕೃತಿ. ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅನ್ನೋದು. ಇದನ್ನು DS ಶಂಕರ ಭಟ್ ಅವರು ರಚಿಸಿರುವಂಥ ವ್ಯಾಕರಣ ಕೃತಿ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅನ್ನೋದು. 30ನೇ ಪ್ರಶ್ನೆ, ವಿಕರಣ ಪ್ರತ್ಯಯಗಳು ಎಂದರೆ. ವಿಕರಣ ಪ್ರತ್ಯಯಗಳು ಅಂದರೆ ಇವು ಕಾಲಸೂಚಕ ಪ್ರತ್ಯಯಗಳು ಅಂತ ಹೇಳ್ತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ.
31 ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಇಲ್ಲಿ ಕೊಟ್ಟಿರುವಂಥ ಯಾವ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ ಅಂದರೆ ಎ ಮತ್ತು ಈರ ಅನ್ನೋದು. 32 ಎಲ್ಲ ದನಗಳು ಹೋದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ವಿಶೇಷಾಧೀನ ಲಿಂಗ ಅಂತ ಹೇಳ್ತಾರೆ. ಎಲ್ಲ ದನಗಳು ಹೋದವು ಅಂದರೆ ವಿಶೇಷಾಧೀನ ಲಿಂಗ. 33 ಮಚ್ಚರ ಪದದ ತತ್ಸಮ ರೂಪ ಮತ್ಸರ. ನೆಕ್ಸ್ಟ್ 34 ಪ್ರಾಸಕ್ಷರವು ಹ್ರಸ್ವ ಸ್ವರವಾಗಿದ್ದರೆ ಅದಕ್ಕೆ ಸಿಂಹಪ್ರಾಸ ಅಂತ ಕರೀತಾರೆ. ಪ್ರಾಸಕ್ಷರವು ಹ್ರಸ್ವ ಸ್ವರವಾಗಿದ್ದರೆ ಅದಕ್ಕೆ ಎಂತ ಕರೀತಾರೆ ಅಂದರೆ ಸಿಂಹಪ್ರಾಸ ಅಂತ ಕರೀತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 35ನೇ ಪ್ರಶ್ನೆ, ವಿಷ್ಣು ಗುಣವು ಹೊಂದಿರುವ ಅಂಶಗಳು. ವಿಷ್ಣು ಗುಣವು ಎಷ್ಟು? 3 ಅಂಶಗಳನ್ನು ಹೊಂದಿದೆ. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು ಅಂದರೆ ಭಟ್ಟ ಕಳಂಕ ಶಬ್ದಾನುಶಾಸನ ಅನ್ನೋದು ಸರಿಯಾಗಿದೆ. ಇಲ್ಲಿ ಕೇಶಿರಾಜ ಶಬ್ದಮಣಿ ದರ್ಪಣಂ, ನಾಗವರ್ಮ ಚಂದೊಂಬುದಿ, ಎರಡನೇ ನಾಗವರ್ಮ ರನ್ನಕಂದ. ಬೆಂಬತ್ತು ಹುಲಿದೊಗಲು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಬೆಂಬತ್ತು ಹುಲಿದೊಗಲು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂಥ ಪದಗಳು. ಆದೇಶ ಸಂಧಿ. 38 ಹಿಂದಲೇ ಕಡೆಗಣ್ಣು ಪದಗಳು ಈ ಸಮಾಸಕ್ಕೆ ಉದಾಹರಣೆ. ಇವು ಅಂಶಿ ಸಮಾಸಕ್ಕೆ ಉದಾಹರಣೆ. 39 ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವಂಥ ಕ್ರಿಯಾಪದಗಳನ್ನು ಹೀಗೆನ್ನುವರು. ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಸಂಭವನಾರ್ಥಕ ಕ್ರಿಯಾಪದ. ದವಾಖಾನೆ, ಜಮೀನು, ಆಮದು ಈ ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ದವಾಖಾನೆ, ಜಮೀನು, ಆಮದು ಇವು ಹಿಂದೂಸ್ತಾನಿ ಪದಗಳು. ಕ್ರಿಯಾಪದಗಳು ಪುರುಷ, ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಅದನ್ನು ಪೂರ್ಣ ಕ್ರಿಯಾಪದ ಅಂತ ಹೇಳ್ತಾರೆ. ಕ್ರಿಯಾಪದಗಳಲ್ಲಿ ಪುರುಷವಾಚಕ ಮತ್ತು ವಚನ ಮತ್ತು ಲಿಂಗ, ಪುರುಷ ಪ್ರಧಾನ ಪದ ಇರಬೇಕು, ವಚನ ಇರಬೇಕು, ಲಿಂಗ ಇರಬೇಕು. ಈ 3 ಹೊಂದಿದ್ದರೆ ಅದನ್ನು ಪೂರ್ಣ ಕ್ರಿಯಾಪದ ಅಂತ ಹೇಳ್ತೀವಿ. ಭಾವಸೂಚಕ ಅವ್ಯಯ ಮುಂದೆ ಸ್ವರ ಬಂದರೆ, ಭಾವಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದರೆ ಅಲ್ಲಿ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ. ಆಪ್ಷನ್ 4 ಸರಿಯಾದಂಥ ಉತ್ತರ. 43ನೇ ಪ್ರಶ್ನೆ, ಸ್ವತಂತ್ರವಾಗಿ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ವಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಹೀಗೆನ್ನುವರು ಅಂತ ಹೇಳ್ತಾರೆ ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂತ ಹೇಳ್ತಾರೆ. 44ನೇ ಪ್ರಶ್ನೆ, ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಅಖ್ಯಾತ ಪ್ರತ್ಯಯಗಳು ಅಂತ ಹೇಳ್ತಾರೆ. ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ ಎಂದ ಕವಿ ಯಾರಪ್ಪ ಅಂದರೆ ದ.ರಾ. ಬೇಂದ್ರೆ. ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆ ಅಂದರೆ ಗಮಕ ಸಮಾಸಕ್ಕೆ ಉದಾಹರಣೆ ಇದು. 47ನೇ ಪ್ರಶ್ನೆ, ವೃತ್ತಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಸೂತ್ರಕ್ಕೆ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಆಪ್ಷನ್ 3 ಅಂದರೆ ಉತ್ಪಲಮಾಲಾ ವೃತ್ತಕ್ಕೆ 2ನೇ ಭರನ ನಭಭಂ ಲಗಂ ಅಂತ. ಭರಂ ನಭಭಂ ರ ಲಗಂ ಅನ್ನೋದು ಇದು 1ನೇದಕ್ಕೆ. ಚಂಪಕಮಾಲಾ ವೃತ್ತ ನಜ ಭಜ ಜಂಜರಂ ಅನ್ನೋದು. ಸ್ರಗ್ಧರ ಮರಭನಮಯೋ ಅನ್ನೋದು ಗಣದ ಮುದೆ ಗಣಮುಮ್ಮದೆ ಅನ್ನೋದು ಬರುತ್ತೆ. ನಂತರ ಶಾರ್ದೂಲ ವಿಕ್ರೀಡಿತ ಇದಕ್ಕೆ ಮಸಜಂ ಸತತ ಅನ್ನೋದು ಬರುತ್ತೆ.
ವಾರ್ಧಕ ಷಟ್ಪದಿಯ ಗುಣವಿನ್ಯಾಸವು ಈ ರೀತಿಯಾಗಿ ಬರುತ್ತದೆ ಅಂತ ಹೇಳಿದರೆ 5 ಮಾತ್ರೆಗಳಿಗೆ ಗಣ ವಿಭಾಗ. ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸ ಎಷ್ಟಂದರೆ 5 ಮಾತ್ರೆಗಳಿಗೆ ವಿಭಾಗ ಮಾಡಬೇಕು, ಗಣ ವಿಭಾಗ. ಇದು ಗುಣ ಆಗಿದೆ, ಗಣ ವಿನ್ಯಾಸ ಅದು. ವಾರ್ಧಕ ಷಟ್ಪದಿಯ ಗಣ ವಿನ್ಯಾಸವು ಈ ರೀತಿಯಾಗಿದೆ ಅಂದರೆ 5 ಮಾತ್ರೆಗಳಿಗೆ ಒಂದು ಗಣವನ್ನು ಹಾಕಬೇಕಾಗುತ್ತೆ. 49 ಮಟ್ಟ ರಗಳೆ ಎಂಬ ಹೆಸರು ಈ ರಗಳೆಯ ಪ್ರಭೇದಕ್ಕಿದೆ, ಅಂದರೆ ಮಂದಾನಿಲ ರಗಳೆಯ ಪ್ರಭೇದಕ್ಕಿದೆ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಲಿಂಗಗಳು ಒಟ್ಟು ಎಷ್ಟು ಅಂದರೆ 9 ಲಿಂಗಗಳು. ಆಪ್ಷನ್ 3 ಸರಿಯಾದಂಥ ಉತ್ತರ. 52ನೇ ಪ್ರಶ್ನೆ, ಒಂದು ವ್ಯಂಜನವಾಗಿರಲಿ 2 ವ್ಯಂಜನಗಳಾಗಿರಲಿ ಪುನಃ ಹೇಳಲ್ಪಟ್ಟರೆ ಅದನ್ನು ಹೀಗೆನ್ನುವರು. ಒಂದೇ ಒಂದು ಅಥವಾ 2 ವ್ಯಂಜನಗಳು ಪುನಃ ಪದೇ ಅಥವಾ ಪುನರಾವರ್ತನೆಯಾಗಿ ಹೇಳಲ್ಪಟ್ಟರೆ ಅದನ್ನು ವೃತ್ತಾನುಪ್ರಾಸ ಅಂತ ಹೇಳ್ತಾರೆ. ಒಂದು ವ್ಯಂಜನ ಅಥವಾ 2 ವ್ಯಂಜನಗಳನ್ನು ಪುನಃ ಹೇಳಲ್ಪಟ್ಟರೆ ಅದನ್ನು ವೃತ್ತಾನುಪ್ರಾಸ. ನೆಕ್ಸ್ಟ್, ಅರ್ಥಾಂತರನ್ಯಾಸ ಪ್ರಿಯ ಎಂದು ಕರೆಯಲ್ಪಡುವನು. ಅರ್ಥಾಂತರನ್ಯಾಸ ಪ್ರಿಯ ಅಂತ ನಾಗಚಂದ್ರನು ಕರೀತಾರೆ. ನೆಕ್ಸ್ಟ್, ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ ಇದು. ನೆಕ್ಸ್ಟ್ 55, ಕೌಂತೆಯ ಪದವು ಈ ಅಕ್ಷರಗಣವಾಗಿದೆ ಅಂದರೆ ತಗಣ ಅಂತ ಆಗಿದೆ. ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಈ ವಾಕ್ಯದ ಅಲಂಕಾರ ಅಂದರೆ ದೃಷ್ಟಾಂತ ಅಲಂಕಾರ. ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಇದು ದೃಷ್ಟಾಂತ ಅಲಂಕಾರಕ್ಕೆ. ನೆಕ್ಸ್ಟ್, ಕವಿಯು ಯಾವ ವಸ್ತು ಕುರಿತು ವರ್ಣಿಸುತ್ತಾನೋ ಅದನ್ನು ಹೀಗೆನ್ನುವರು. ವರ್ಣ್ಯ ಅಂತ ಹೇಳ್ತಾರೆ ಅದನ್ನೇ. ಕವಿ ಯಾವ ವಸ್ತುವನ್ನು ವರ್ಣಿಸ್ತಾನೋ ಅದನ್ನು ವರ್ಣ್ಯ ಅಂತ ಕರೀತಾರೆ. ಆಪ್ಷನ್ 3 ಸರಿಯಾದಂಥ ಉತ್ತರ 57ನೇ ಪ್ರಶ್ನೆಗೆ. 58, ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವು ಪ್ರತಿಪಾದಿಸಿರುವ ಅಂಶ ಅಂದರೆ ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತ ಏನು ಪ್ರತಿಪಾದನೆ ಮಾಡಿದೆ ಅಂದರೆ ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿವೆ. ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿರೋದೆ ಅಂತ ಹೇಳಿದ. 59ನೇ ಪ್ರಶ್ನೆ, ಭಾಷೆಯ ಸ್ವರೂಪಕ್ಕೆ ಸರಿಹೊಂದದ ಲಕ್ಷಣ ಯಾವುದಂದರೆ ಭಾಷೆ ಆನುವಂಶಿಕವಾಗಿ ಬಂದಿರುವಂತಹದ್ದು ಅನ್ನೋದು ತಪ್ಪು. ಇಲ್ಲಿ ಇದು ತಪ್ಪಾಗಿದೆ, ಇದು ತಪ್ಪು. ಭಾಷೆ ಭಾವನಾ ರೂಪಕ ಮತ್ತು ಭಾವನಾವಾಹಕ ಇದು ಸರಿಯಾಗಿದೆ. ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಇದು ಸರಿಯಿದೆ. ಭಾಷೆ ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತಿಸುವ ಸಾಧನ ಇದು ಸರಿಯಾಗಿದೆ. ಆದರೆ ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದೇ ಇರುವಂತಹ ಲಕ್ಷಣ ಯಾವುದಂದರೆ ಭಾಷೆ ಆನುವಂಶಿಕವಾಗಿ ಬರುವಂತಹದ್ದು ಅನ್ನೋದು ತಪ್ಪು. 60ನೇ ಪ್ರಶ್ನೆ, ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ. ಉತ್ತಮ ಆಲಿಸುವಿಕೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಅಂಶ ಯಾವುದಂದರೆ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು ಅನ್ನೋದು. ಆಪ್ಷನ್ 4 ಸರಿಯಾದಂಥ ಉತ್ತರ. ಉತ್ತಮ ಆಲಿಸುವಿಕೆಯ ಸಾಧಿಸಬೇಕಾದರೆ ಅತಿ ಮುಖ್ಯ ಅಂಶ ಏನಂದರೆ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು. ನೆಕ್ಸ್ಟ್ 61ನೇ ಪ್ರಶ್ನೆ, ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನಿಸುವ ಅಂಶ. ಭಾಷಾ ಕೌಶಲ್ಯಗಳನ್ನು ಬೋಧನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತಪ್ಪಾಗಿರುವಂಥ ಅಂಶ ಯಾವುದಂದರೆ ಪ್ರತಿ ಅಕ್ಷರವನ್ನು ಪದೇ ತಿದ್ದಿಸಿ ಪರಿಣಿತಿ ಬೆಳೆಸುವುದು ಅನ್ನೋದು ತಪ್ಪು. ಇಲ್ಲಿ ಉತ್ತಮ ಭಾಷಾ ಪ್ರಯೋಗದ ಅನುಕರಣೆ ಮೂಲಕ ಕಲಿಸುವುದು ಇದು ಸರಿಯಾಗಿದೆ. ಭಾಷಾ ಕೌಶಲ್ಯಗಳನ್ನು ಸಮಗ್ರತೆ ಮತ್ತು ಸುರುಳಿ ಕ್ರಮದಲ್ಲಿ ಕಲಿಸುವುದು ಇದು ಸರಿಯಾಗಿದೆ. ಮತ್ತು ಭಾಷಾ ಕಲಿಕೆಗೆ ಮನೆ ಮತ್ತು ಸಾಮಾಜಿಕ ಪರಿಸರವನ್ನು ಬಳಸಿಕೊಳ್ಳುವುದು ಇದು ಸರಿಯಾಗಿದೆ. ಆದರೆ ತಪ್ಪಾಗಿರೋದು ಯಾವುದಪ್ಪ ಅಂದರೆ ಇದು ತಪ್ಪು, 3ನೇ ಆಪ್ಷನ್ ತಪ್ಪಾಗಿದೆ. 62ನೇ ಪ್ರಶ್ನೆ, ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ.
ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರೋದು ಸಮವಯಸ್ಕರೊಡನೆ ವಿಚಾರ ವಿನಿಮಯ. ಮಕ್ಕಳ ಶಾಬ್ದಿಕ ಭಾಷೆ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಅಂದರೆ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಅವರವರ ಸಮಾನ ವಯಸ್ಕರೊಡನೆ ಹೆಚ್ಚು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ. ಕೈ ಬರಹದಲ್ಲಿ ಕಂಡುಬರುವಂಥ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಎಂದರೆ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ. ಮೊದಲಿಗೆ ಮಕ್ಕಳಿಗೆ ಪದಗಳು ಮತ್ತು ವಾಕ್ಯಗಳನ್ನು ಬರೆಸೋದ್ರಿಂದ ಈ ದೋಷಗಳು ಕಂಡುಬರೋದಿಲ್ಲ. ಹಾಗಾಗಿ ಇಲ್ಲಿ ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನಂದರೆ ಪದ ಮತ್ತು ವಾಕ್ಯ ರಚನೆಗಳ ಅಭ್ಯಾಸಗಳ ಕೊರತೆ ಇರುತ್ತೆ, ಅವರಿಗೆ ಬರೆಸಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯಾಕರಣ ದೋಷ ಕಂಡುಬರುತ್ತೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳುವ ಅಂಶ. ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳುವಂಥ ಅಂಶ ಅಂದರೆ ಪದೇ ಪದೇ ಓದಿ ಕಂಠಪಾಠ ಮಾಡುವುದು. ಒಳಗೊಳ್ಳದ ಅಂಶ ಅಂತ ಕೇಳಿದರೆ ಒಳಗೊಳ್ಳುವಲ್ಲ, ಒಳಗೊಳ್ಳದ ಅಂದರೆ ಯಾವುದು ಸೂಟೇಬಲ್ ಆಗಲ್ಲ ಅಂದರೆ ಇದು. ಪದೇ ಪದೇ ಓದಿ ಕಂಠಪಾಠ ಮಾಡುವುದು ಇದು ಸಮಂಜಸ ಅಲ್ಲದಂಥ ಒಂದು ಉತ್ತಮ ರೀತಿಯ ಮೌನ ವಾಚನದಲ್ಲಿ ಇದು ಸರಿಯಾಗೋದಿಲ್ಲ. ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದುವುದು ಇದು ಸರಿಯಾಗಿದೆ. ಮೌನವಾಗಿ ಇಡಿಯಾಗಿ ಓದಿ ಗ್ರಹಿಸುವುದು ಇದು ಸರಿಯಾಗಿದೆ. ಮತ್ತು ಅರ್ಥಗ್ರಹಿಸುತ್ತಾ ಏಕಾಗ್ರತೆಯಿಂದ ಓದುವುದು ಇದು ಸರಿಯಾಗಿದೆ. ಆದರೆ ಪದೇ ಪದೇ ಓದಿ ಕಂಠಪಾಠ ಮಾಡೋದು ಇದು ತಪ್ಪಾಗಿರುವಂಥ ಅಂಶ, ಇದು ಇದಕ್ಕೆ ಹೊಂದಿಕೆ ಆಗೋದಿಲ್ಲ. 65ನೇ ಪ್ರಶ್ನೆ, ಪಾಠ ಬೋಧನೆಯ ಸಂದರ್ಭಗಳಲ್ಲಿ ಸೂಚನೆಗಳನ್ನು ನೀಡುವ ಮುಖ್ಯ ಉದ್ದೇಶ. ಪಾಠವನ್ನು ಬೋಧನೆ ಮಾಡುವಾಗ ಸೂಚನೆಗಳನ್ನು ನೀಡ್ತೀವಿ. ಅದರ ಮುಖ್ಯ ಉದ್ದೇಶ ಅಂದರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧನೆ ಪ್ರಧಾನವಾಗಿ ಮುಂದುವರಿಸಲು. ಇಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸಲು ಇದು ಸೂಚನೆಗಳನ್ನು ಹೇಳಬೇಕಾಗುತ್ತೆ. ಅಂದರೆ ನಮ್ಮ ಬೋಧನೆ ಸಕ್ಸಸ್ ಆಗಬೇಕಂದ್ರೆ ಮಕ್ಕಳಿಗೆ ಮೊದಲಿಗೆ ನಾವು ಸೂಚನೆಗಳನ್ನು ಕೊಡಬೇಕಾಗುತ್ತೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ 66ನೇ ಪ್ರಶ್ನೆ, ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ ಬಳಸಬಹುದಾದ ಸ್ವಯಂ ಬೋಧನೆ ಸಾಧನ ಯಾವುದಂದರೆ ಭಾಷೆಗಳನ್ನು ನಾವು ಬೋಧನೆ ಮಾಡಬೇಕಪ್ಪ ಅಂದರೆ ಸ್ವಯಂ ಬೋಧನೆಯ ಸಾಧನ ಯಾವುದಂದರೆ ಅವರಿಗೆ ಅಭ್ಯಾಸ ಪುಸ್ತಕಗಳನ್ನು ನೀಡಬೇಕು. ಅಭ್ಯಾಸ ಪುಸ್ತಕದಲ್ಲಿ ವರ್ಕ್ ಮಾಡಿಸಿದರೆ ಮಕ್ಕಳಿಗೆ ಭಾಷಾ ಬೋಧನೆ ಬಗ್ಗೆ ಮತ್ತು ಭಾಷಾ ಕಲಿಕೆಯಲ್ಲಿ ಅವರಿಗೆ ಈಸಿ ಆಗುತ್ತೆ. ತರಗತಿಯಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ, ಒಂದು ತರಗತಿಯಲ್ಲಿ 2 ಭಾಷೆಯನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತದೆ. ಭಾಷಾ ಕಲಿಕೆ ಮತ್ತು ಪ್ರಯೋಗ ಉತ್ತಮವಾಗುತ್ತದೆ ಅಂದರೆ ಒಂದೇ ತರಗತಿಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಈ ರೀತಿಯಾಗಿ ಭಾಷಾ ಅಂದರೆ ದ್ವಿಭಾಷೆಯನ್ನು ಕಲಿಸೋದ್ರಿಂದ ಕಲಿಕೆ ಕೂಡ ಮತ್ತು ಪ್ರಯೋಗ ಉತ್ತಮವಾಗುತ್ತದೆ. 68ನೇ ಪ್ರಶ್ನೆ, ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗೆ. ಪದ್ಯ ಬೋಧನೆಯಲ್ಲಿ ರಸಾನುಭವನ ಹೇಗೆ ಮೌಲ್ಯಮಾಪನ ಮಾಡ್ತೀವಪ್ಪ ಅಂದರೆ ಪದ್ಯದ ಸಾರವನ್ನು ಕುರಿತು ವಿವರಣೆ ಕೇಳುವುದು. ಪದ್ಯದ ಒಂದು ಸಾರಾಂಶವನ್ನು ನೀಟಾಗಿ ವಿವರಣೆ ಕೇಳಬೇಕಾಗುತ್ತೆ. ಪದ್ಯದ ಸಾರಾಂಶದ ವಿವರಣೆಯನ್ನು ಕೇಳೋದ್ರಿಂದ ಪದ್ಯ ಬೋಧನೆಯ ರಸಾನುಭವ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅರವತ್ತೊಂಬತ್ತನೇ ಪ್ರಶ್ನೆ, ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಿಸುವ ಚಟುವಟಿಕೆ ಅಂತ ಕೇಳಿದರೆ ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಣೆ ಮಾಡುವಂಥ ಚಟುವಟಿಕೆ ಏನಪ್ಪ ಅಂದರೆ ಪಾತ್ರಾಭಿನಯವನ್ನು ನೀಡಬೇಕಾಗುತ್ತೆ. ಮಕ್ಕಳಿಗೆ ಪಾತ್ರಾಭಿನಯಗಳನ್ನು ನೀಡೋದ್ರಿಂದ ಅವರಲ್ಲಿ ಭಾವಪೂರ್ಣ ಅಭಿವ್ಯಕ್ತಿ ಅನ್ನೋದು ನಾವು ಬೆಳೆಸ್ಬೋದು. ನೆಕ್ಸ್ಟ್ 70ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಹಾಗೂ ಧ್ವನಿ ಏರಿಳಿತಗಳಲ್ಲಿನ ದೋಷ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ ಅಂದರೆ ಭಾಷಾ ಪ್ರಯೋಗಾಲಯ. ಆಪ್ಷನ್ 4 ಸರಿಯಾದದ್ದು. ಭಾಷಾ ಪ್ರಯೋಗಾಲಯದಿಂದ ಮಕ್ಕಳಲ್ಲಿ ಕಂಡುಬರುವಂತಹ
ಉಚ್ಚಾರ ಮತ್ತು ಧ್ವನಿ ಏರಿಳಿತ ಬಗ್ಗೆ ನಾವು ಆ ಸಮಸ್ಯೆಯನ್ನು ಪರಿಹರಿಸಬಹುದು. ನೆಕ್ಸ್ಟ್ 71 ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವುದು. ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡಬೇಕಾಗುತ್ತೆ. 72ನೇ ಪ್ರಶ್ನೆ ತರಗತಿಯಲ್ಲಿ ಬಹುಭಾಷಾ ಬಳಕೆಯು ಬೀರುವ ಪರಿಣಾಮ ಏನಂತೆ. ತರಗತಿಯಲ್ಲಿ ಬಹುಭಾಷೆಯ ಬೋಧನೆಯಿಂದ ಯಾವ ಪರಿಣಾಮ ಬೀರುತ್ತೆ ಅಂದರೆ ಭಾಷಾ ಸಾಮರಸ್ಯವನ್ನು ಮೂಡಿಸುತ್ತದೆ. ದ್ವಿಭಾಷಾ ಅಥವಾ ಬಹುಭಾಷೆಯನ್ನು ಬೋಧಿಸೋದ್ರಿಂದ ಅವರಲ್ಲಿ ಆ ಭಾಷೆಯ ಬಗ್ಗೆ ಸಾಮರಸ್ಯತೆಯನ್ನು ಮೂಡಿಸಬಹುದಾಗುತ್ತೆ ಮಕ್ಕಳಲ್ಲಿ. 73ನೇ ಪ್ರಶ್ನೆ ಕ್ರಿಯಾ ಸಂಶೋಧನೆಯಲ್ಲಿ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಈ ಉದ್ದೇಶ ಹೊಂದಿರುತ್ತದೆ. ನೈದಾನಿಕ ಮತ್ತು ಸಾಫಲ್ಯತೆ. ಕ್ರಿಯಾ ಸಂಶೋಧನೆಯಲ್ಲಿ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಯಾವ ರೀತಿಯ ಒಂದು ಉದ್ದೇಶ ಹೊಂದಿರ್ತಾವಪ್ಪ ಅಂದರೆ ನೈದಾನಿಕವಾಗಿ ಮತ್ತು ಸಾಫಲ್ಯತೆಗೆ ಇವು ಹೆಚ್ಚಿನ ಮಹತ್ವವನ್ನು ಕೊಡ್ತವೆ. 74ನೇ ಪ್ರಶ್ನೆ ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವ ಅಂಶ. ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಅನ್ನೋ ಒಂದು ಗುಣ ಯಾವ ಅಂಶವನ್ನು ಪ್ರತಿಬಿಂಬಿಸುತ್ತದೆ ಅಂದರೆ ಇಲ್ಲಿ ಉತ್ತರ ಬಂದ್ಬಿಟ್ಟು 4ನೇದು ಪಾಠ್ಯ ಹಾಗೂ ಸಹಪಾಠ್ಯ ಕ್ಷೇತ್ರಗಳಲ್ಲಿ ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸುವುದು ಅನ್ನೋದು ಸರಿಯಾದಂಥ ಉತ್ತರ. 75ನೇ ಪ್ರಶ್ನೆ ಪಾಠ್ಯಾಧಾರಿತ ಚರ್ಚೆಯಲ್ಲಿ ವಿದ್ಯಾರ್ಥಿಯು ಪ್ರದರ್ಶಿಸುವ ಉತ್ತಮ ಅಭಿವ್ಯಕ್ತಿಗೆ ಇದು ಆಧಾರವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಓದಿ ಗ್ರಹಿಸುವ ಮತ್ತು ನಿರೂಪಿಸುವ ಕೌಶಲ. ಆಪ್ಷನ್ 4 ಸರಿಯಾದಂಥ ಉತ್ತರ. 76ನೇ ಪ್ರಶ್ನೆ ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕರಿಗೆ ಹೆಚ್ಚು ಅವಕಾಶಗಳಿರುತ್ತವೆ. ಈ ಹೇಳಿಕೆ ಧ್ವನಿಸುವ ಅರ್ಥ ಅಂದರೆ ವಿದ್ಯಾರ್ಥಿಗಳ ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಮಾಡಬೇಕಂದ್ರೆ ಭಾಷಾ ಶಿಕ್ಷಕರಿಗೆ ಹೆಚ್ಚು ಯಾವ ಅವಕಾಶಗಳಿರ್ತವೆ ಅಂದರೆ ಭಾಷಾ ಶಿಕ್ಷಕ ಬೆಳೆಸುವ ಭಾಷಾ ಪ್ರಭುತ್ವ ಇತರೆಲ್ಲ ವಿಷಯಗಳ ಕಲಿಕೆಗೆ ನೆರವಾಗುತ್ತದೆ. ಎಲ್ಲ ವಿಷಯಗಳಿಗೂ ಕಲಿಕೆ ನೆರವಾಗಲಿಕ್ಕೆ ಭಾಷಾ ಶಿಕ್ಷಕ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ನೆಕ್ಸ್ಟ್ 77ನೇ ಪ್ರಶ್ನೆ ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ಅನುಕೂಲಿಸುವ ಉತ್ತಮ ವಿಧಾನ ಅಂತ ಹೇಳಿದ್ದಾರೆ. ಇಲ್ಲಿ ಭಾಷಾ ದೋಷಗಳಿಗೆ ಪರಿಹಾರ, ಉತ್ತಮಾಂಶಗಳಿಗೆ ಪುಷ್ಟೀಕರಣ ನೀಡುವುದು ಸರಿ. ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆಯನ್ನು ನಾವು ಯಾವ ರೀತಿ ಅನುಕೂಲಿಸಬೇಕು ಅಥವಾ ಉತ್ತಮ ವಿಧಾನ ಯಾವುದಪ್ಪ ಅಂದರೆ ಭಾಷಾ ದೋಷಗಳಿಗೆ ಪರಿಹಾರ ನೀಡಬೇಕು ಮತ್ತು ಉತ್ತಮ ಅಂಶಗಳಿಗೆ ಹೆಚ್ಚಿನ ಒಂದು ಪುಷ್ಟೀಕರಣವನ್ನು ನೀಡಬೇಕಾಗುತ್ತೆ. 78ನೇ ಪ್ರಶ್ನೆ ಕನ್ನಡದ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಶಿಲ್ಪಾದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಲಭ್ಯವಾಗಿರುವುದು ಕನ್ನಡ ಜಾನಪದ ಕುಣಿತದ ಹಾಡು ಅನ್ನೋದು. ಶಿಲ್ಪಾದಿಗಾರಂ ಅನ್ನೋ ಒಂದು ಕೃತಿಯಲ್ಲಿ ತಮಿಳಿನ ಕೃತಿಯಲ್ಲಿ ಕನ್ನಡದ ಜಾನಪದ ಕುಣಿತದ ಹಾಡು ಇದರಲ್ಲಿ ಲಭ್ಯವಾಗಿದೆ. ಕೇಳಿದರೆ ಕನ್ನಡ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಶಿಲ್ಪಾದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಲಭ್ಯವಾಗಿರುವುದು ಕನ್ನಡ ಜನಪದ ಕುಣಿತದ ಹಾಡು ಈ ಒಂದು ಕೃತಿಯಲ್ಲಿ ಲಭ್ಯವಾಗಿದೆ. ನೆಕ್ಸ್ಟ್ 79ನೇ ಪ್ರಶ್ನೆ ಅಪೋಮ್ ಎಂಬುದು ಈ ಕನ್ನಡದ ರೂಪ ಅಂತ ಹೇಳಿದ್ದಾರೆ. ಅಪೋಮ್ ಅನ್ನೋದು ಪೂರ್ವ ಹಳಗನ್ನಡದ ರೂಪ. ಇದು ಪೂರ್ವದ ಹಳಗನ್ನಡದ ಪದ. ನೆಕ್ಸ್ಟ್ ಕವಿರಾಜ ಮಾರ್ಗಕಾರ ಕುದಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎಂದು ಅಲ್ಲಗೆಳೆದದ್ದು ಅರಿ ಸಮಾಸದ ಪ್ರಯೋಗಕ್ಕೆ. ಕುದಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎಂಬುದನ್ನು ಹೇಳಿದಂಥವ್ರು ಯಾರಪ್ಪ ಅಂದರೆ ಇಲ್ಲಿ ಅರಿ ಸಮಾಸವನ್ನು ಪ್ರಯೋಗ ಆಗೋದಿಲ್ಲ ಅಂತ ಹೇಳ್ತಾರೆ ಕವಿರಾಜ ಮಾರ್ಗಕಾರ. ನೆಕ್ಸ್ಟ್ ಪೊಗಳೆ ಪಟ್ಟಣ ಎಂಬ ಕರ್ಮಿಣಿ ರೂಪವಿರುವ ಶಿಲಾಲೇಖ ಯಾವುದು ಅಂದರೆ ಹಲ್ಮಿಡಿ ಶಿಲಾಲೇಖ ಅಥವಾ ಶಿಲಾಶಾಸನದಲ್ಲಿ. ಪೊಗಳೆ ಪಟ್ಟಣ ಅನ್ನುವ ಒಂದು ಕರ್ಮಿಣಿ ರೂಪ ಈ ಪದವಿರುವುದು ಹಲ್ಮಿಡಿ ಶಾಸನದಲ್ಲಿ. 82ನೇ ತೀತಾ ಶರ್ಮರವರು ವಿವೇಚಿಸಿದ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮ ಯಾವುದಪ್ಪ ಅಂದರೆ ಕ್ಷತ್ರಯುಗ, ಮತ ಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ. ಇಲ್ಲಿ 4 ಯುಗಗಳ ಬಗ್ಗೆ ಇವರು ತೀತಾ ಶರ್ಮರವರು ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗವನ್ನು ಕ್ರಮ ಮಾಡಿದ್ದಾರೆ. ಕ್ಷಾತ್ರ ಯುಗ ಅಂತ ಕರೀತಾರೆ, ಮತ ಪ್ರಚಾರಕ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ.
ನೆಕ್ಸ್ಟ್, ಪಂಪನ ಆದಿಪುರಾಣವು ಈ ಕೃತಿಗೆ ಋಣಿಯಾಗಿದೆ ಅಂದರೆ ಪೂರ್ವ ಪುರಾಣ ಅನ್ನೋ ಕೃತಿಗೆ ಋಣಿಯಾಗಿದೆ. ಪಂಪ ರಚಿಸಿದಂತಹ ಆದಿಪುರಾಣ ಕೃತಿಯು ಯಾವ ಕೃತಿಗೆ ಋಣಿಯಾಗಿದೆ ಅಂದರೆ ಪೂರ್ವ ಪುರಾಣ. 84ನೇ ಪ್ರಶ್ನೆ, ಕೆಳಗಿನ ಕೃತಿ ಮತ್ತು ಅವುಗಳ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿಯನ್ನು ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹದಿಬದೆಯ ಧರ್ಮ, ಇದಕ್ಕೆ ಸರಿಯಾದದ್ದು ಯಾವುದಪ್ಪ ಅಂದರೆ ಚಂಪು, ಇದು ಸರಿಯಾದದ್ದು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಮಿತ್ರವಿಂದ ಗೋವಿಂದ ನಾಟಕ. ನೆಕ್ಸ್ಟ್, ಮೂರನೇದಕ್ಕೆ 1ನೇದು ಗದ್ಯ ಕೃತಿ, ರಾಮಾಶ್ವಮೇಧ ಅನ್ನೋದು ಗದ್ಯ. ರಾಜಶೇಖರ ವಿಲಾಸ ಅನ್ನೋದೇನಪ್ಪ ಅಂದರೆ ಇದು ಹದಿಬದೆಯ ಧರ್ಮ ಸಾಂಗತ್ಯ, ಇದು ಚಂಪು. ಮೊದಲನೇದಕ್ಕೆ ಹದಿಬದೆಯ ಧರ್ಮ ಅನ್ನೋದು ಸಾಂಗತ್ಯದಲ್ಲಿ ರಚನೆಯಾಗಿದೆ. ನಂತರ ಮಿತ್ರವಿಂದ ಗೋವಿಂದ ಅನ್ನೋದು ನಾಟಕ, ರಾಮಾಶ್ವಮೇಧ ಅನ್ನೋದು ಗದ್ಯ ಕೃತಿ. ನೆಕ್ಸ್ಟ್, ರಾಜಶೇಖರ ಅನ್ನೋದು ಇದು ಚಂಪು ಕೃತಿ. 85ನೇ ಪ್ರಶ್ನೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಈ ಕೀರ್ತನೆಯ ಸಾಲು ಇವರದು ಅಂತ ಕೇಳಿದರೆ ಇದು ರಚನೆ ಮಾಡಿದವರು ಯಾರಪ್ಪ ಅಂದರೆ ಕನಕದಾಸರು. ಆಪ್ಷನ್ 1 ಸರಿಯಾದಂಥ ಉತ್ತರ. ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಸ್ವರೂಪ ಯಾವುದು ಅಂತ ಕೇಳಿದರೆ ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಸ್ವರೂಪ ಇದು ಗದ್ಯ ಗ್ರಂಥ ಅಂತ ಹೇಳಿದ್ದಾರೆ. 87ನೇ ಪ್ರಶ್ನೆ, ಅಭಯರುಚಿ ಅಭಯಮತಿ ಚಿತ್ರಣವಿರುವ ಜನ್ನನ ಕೃತಿ ಯಾವುದಂದ್ರೆ ಯಶೋಧರ ಚರಿತ್ರೆ. ಆಪ್ಷನ್ 3. 88ನೇ ಪ್ರಶ್ನೆ, ಕಣ್ಣ ನೀರ 88ನೇ ಪ್ರಶ್ನೆ, ಕಣ್ಣ ಅರಿಯದಿರ್ದಡೆ ಕರುಳ ಅರಿಯದೆ ಅನ್ನೋದು ಎಂಬ ಕೊಟ್ಟಿದ್ದಾರೆ ವಾಕ್ಯ. ಈ ವಾಕ್ಯ ಯಾವ ಕೃತಿಯಲ್ಲಿ ಕಂಡು ಬರುತ್ತೆ ಅಂತ ಅನ್ನೋದು ಅಂದರೆ ಕಣ್ಣ ಅರಿಯದಿರ್ದಡೆ ಕರುಳ ಅರಿಯದೆ ಎಂಬ ಒಂದು ಪ್ರಸಿದ್ಧ ವಾಕ್ಯ. ಇದು ಬರೋದು ಜೈಮಿನಿ ಭಾರತದಲ್ಲಿ. ಆಪ್ಷನ್ 4 ಜೈಮಿನಿ ಭಾರತದಲ್ಲಿ ಈ ಒಂದು ವಾಕ್ಯ ಕಂಡುಬರುತ್ತೆ. ನೆಕ್ಸ್ಟ್ 89, ಹೇರಳವಾಗಿ ವೀರಶೈವ ಶರಣರ ಕಾವ್ಯಾತ್ಮ ಚರಿತ್ರೆಗಳನ್ನು ಬರೆದ ಶಿವಕವಿ ಯಾರಪ್ಪ ಅಂದರೆ ಹರಿಹರ. 90ನೇ ಪ್ರಶ್ನೆ, ವಚನಗಳ ರಚನೆಯಲ್ಲಿ ಅಭಿನಂದನಾರ್ಹನಾದ ಗುಜರಾತಿ ಮೂಲದ ವಚನಕಾರ ಯಾರಂದರೆ ಆದಯ್ಯ ಅನ್ನೋರು. ಇವರು ಗುಜರಾತಿ ಮೂಲದ ವಚನಕಾರ. 91, ಅಕ್ಕಮಹಾದೇವಿ ವಿರಚಿತ ಯೋಗಾಂಗ ತ್ರಿಪದಿ ಕೃತಿಯಲ್ಲಿ ಕಂಡುಬರುವುದು 67 ತ್ರಿಪದಿಗಳು. ಯೋಗಾಂಗ ತ್ರಿಪದಿಯಲ್ಲಿ 67 ತ್ರಿಪದಿಗಳು ಕಂಡುಬರುತ್ತವೆ. ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಅಕ್ಕಮಹಾದೇವಿಯವರು. 92ನೇ ಪ್ರಶ್ನೆ, ಮುದ್ದಣ್ಣ ಕವಿಯ ಅಪೂರ್ವವಾಗಿ ಉಳಿದ ಕಾದಂಬರಿ ಅಂದರೆ ಇನ್ಕಂಪ್ಲೀಟ್ ಕಾದಂಬರಿ ನಂದಳಿಕೆ ಅನ್ನೋ ಕಾದಂಬರಿ ಇನ್ನೂ ಪೂರ್ಣಗೊಂಡಿಲ್ಲ ಇದು. 93ನೇ ಪ್ರಶ್ನೆ, ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ. ದರ್ಶನ ವಿಮರ್ಶೆ ಅನ್ನೋದು ಏನಪ್ಪ ಅಂದರೆ ಇದು ಕೆ ವಿ ಪುಟ್ಟಪ್ಪನವರ ಒಂದು ಪರಿಕಲ್ಪನೆ. ಮುಯಿಯ 3 ಮುಬಾಕಗಳು ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದರೆ ಶಂಕರ ಮುಕಾಡಿ ಪುಣೇಕರ ಅನ್ನೋರು. ಶಂಕರ ಮುಕಾಡಿ ಪುಣೇಕರ ಅನ್ನೋರು ಇವರು ಮುಯಿಯ 3 ಮುಬಾಕಗಳು ಅನ್ನೋ ಒಂದು ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ. 95ನೇ ಪ್ರಶ್ನೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ದೇವನೂರು ಮಹಾದೇವ ಅವರು ಬರೆದಿರುವುದು ಸಾಕ್ಷರತೆಗಾಗಿ ಈ ಒಂದು ಹೇಳಿಕೆಯನ್ನು ರಚನೆ ಮಾಡಿದ್ದಾರೆ. 96ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಿ.ವಿ. ಗುಂಡಪ್ಪನವರ ಕೃತಿ ಯಾವುದಂದರೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ. ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅನ್ನೋ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಡಿ.ವಿ.ಜಿ ಅವರಿಗೆ ಸಿಕ್ಕಿದೆ.
97ನೇ ಪ್ರಶ್ನೆ, ಯು ಆರ್ ಅನಂತಮೂರ್ತಿಯವರು ರಚಿಸಿದ ಕೊನೆಯ ಕೃತಿ ಯಾವುದಪ್ಪ ಅಂದರೆ ಹಿಂದುತ್ವ ಅಥವಾ ಹಿಂದೂ ಸ್ವರಾಜ್ ಅನ್ನೋದು. ಹಿಂದುತ್ವ ಅಥವಾ ಹಿಂದೂ ಸ್ವರಾಜ್ ಅನ್ನೋ ಕೃತಿಯನ್ನು ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿದ್ದಾರೆ. 98ನೇ ಪ್ರಶ್ನೆ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಎಂಬ ಗೀತೆಯನ್ನು ರಚನೆ ಮಾಡಿದವರು ಸಿದ್ಧಲಿಂಗಯ್ಯ. 99, ಮಾನ ಜವರಯ್ಯ ಅವರು ಮಾಗಿ ಎಂಬ ಕೃತಿಯು ಈ ಸಾಹಿತ್ಯ ಪ್ರಕಾರದಲ್ಲಿದೆ ಅಂದರೆ ಕಾದಂಬರಿ. 100ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಇವನು ಹೊಂದಿಸಿ ಬರಿಬೇಕಾಗುತ್ತೆ. ಇದಕ್ಕೆ ಆಪ್ಷನ್ 4 ಸರಿಯಾದಂಥ ಉತ್ತರ. ಸಾರಾ ಅಬುಬಾಕರ್ ಅವರು ಚಂದ್ರಗಿರಿಯ ತೀರದಲ್ಲಿ, ವೈದೇಹಿಯವರು ಕ್ರೌಂಚ ಪಕ್ಷಿಗಳು, ತ್ರಿವೇಣಿಯವರು ನೆಲೆಬೆಲೆ, ಬಿ ಟಿ ಲಲಿತಾ ನಾಯಕ್ ಅವರು ಸಮಸ್ಯೆಯ ಮಗು ಅನ್ನೋ ಕೃತಿಯನ್ನು ರಚನೆ ಮಾಡಿದರೆ. ಇದಿಷ್ಟು 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ಕನ್ನಡ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.